ಬಿ ಬುಕ್ ಮಾಡಿದ್ವಿ. ಬಂದು 2 ದಿನ ಆದ್ರೂ ಗೊತ್ತಿಲ್ಲ ಈ ತರ ಒಂದು ಸೀಕ್ರೆಟ್ ಆಗಿ ಒಂದು ಸ್ಟೇರ್ ಕೇಸ್ ಇದೆ ಅಂತ. ಸೊ ನಾವಿವಾಗ ಇದೀವಿ ಬಾಕು ಓಲ್ಡ್ ಸಿಟಿಲಿ. ಸೊ 6 ಡೇಸ್‌ಗೆ ಅಂತ ನಾವು ಇದನ್ನ ಬಿ ಬುಕ್ ಮಾಡಿದ್ವಿ. 6 ಡೇಸ್‌ಗೆ ನಮಗೆ 16,000 ಕಾಸ್ಟ್ ಆಗಿತ್ತು. ಸೊ ಇದೇ ನೀವು ನೋಡ್ತಾ ಇರಬಹುದು ಆಚೆ ಎಷ್ಟು ಚೆನ್ನಾಗಿದೆ. ಸೊ ಈ ರೀಸನ್‌ಗೆ ನಾವಿಲ್ಲಿ ಬುಕ್ ಮಾಡಿದ್ದು. ಹಾಗೆ ಸ್ಟೇ ಮಾಡ್ತಾ ಇರೋ ಕಡೆ ಆಪೋಸಿಟ್ ಅಲ್ಲೇ ಒಂದು ಶಾಪ್ ಕೂಡ ಇದೆ. ಇದು ಮೇಲೆ ಬಂದಿದ ತಕ್ಷಣ ನಮಗೆ ಫಸ್ಟ್ ಇಲ್ಲಿ ಚಳಿ ಇರೋದ್ರಿಂದ ಮೇನ್ ಏನೇನ್ ಬೇಕು ಜರ್ಕಿನ್ಸ್ ಅದೆಲ್ಲ ಇಟ್ಕೊಳ್ಳೋಕೆ ಹ್ಯಾಂಗರ್ ಎಲ್ಲ ಕೊಟ್ಟಿರ್ತಾರೆ. ಸೊ ಹಾಗೆ ರೂಮಲ್ಲಿ ಬಂದ ತಕ್ಷಣ ಕೌಚ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಇದೆ, ಹಾಗೆ ಮತ್ತೆ ಬಟ್ಟೆ ಒಣಗಾಕೋಕೆ ಎಲ್ಲ ಕೊಟ್ಟಿದ್ರು. ಸೊ ಟಿವಿ ಕೂಡ ಇತ್ತು. ನಾವು ಟಿವಿ ಅಂತೂ ಆನೇ ಮಾಡಿರಲಿಲ್ಲ. ಇನ್ನು ವಿಂಡೋ ಓಪನ್ ಮಾಡಿದ್ರೆ ಫುಲ್ ವಿಂಡೋ ಹತ್ರ ನಿಂತ್ಕೊಂಡ್ರೆ ಮೂಗು ಕಿವಿ ಎಲ್ಲ ಅಷ್ಟು ತಣ್ಣಗಾಗ್ಬಿಡುತ್ತೆ. ಆ ಥರ ಇರುತ್ತೆ ಆಚೆ. ಬಟ್ ಒಳಗಡೆ ಎಷ್ಟು ಬೆಚ್ಚಗಿರುತ್ತೆ ಅಂದರೆ ಇದೇ ಮೇನ್ ರೀಸನ್. ಈ ಥರ ಇರುತ್ತೆ. ಇದು ಫುಲ್ ಪೈಪ್ ಕನೆಕ್ಷನ್ ಎಲ್ಲ ಕೊಟ್ಟಿರ್ತಾರೆ. ಇಡೀ ಮನೆಗೆ ಎಲ್ಲ ಬಿಸಿ ಇರುತ್ತೆ. ಸೊ ನಾನೇನು ಅಂದ್ಕೊಂಡು ಎಲ್ಲ ಬರೀ ಥರ್ಮಲ್ಸು ದಪ್ಪ ವಿಂಟರ್ ಬಟ್ಟೆನೇ ಇಟ್ಕೊಂಡ್ಬಂದಿದ್ದೆ. ಮಲ್ಕೋಬೇಕಾದ್ರೆ ಫುಲ್ ಶೆಕೆ ಆಗ್ತಾಯಿತ್ತು. ಆ ಥರ ಇತ್ತು. ಇನ್ನು ರೂಮಿಗೆ ಬಂದರೆ ಮತ್ತೆ ಒಂದು ವಾರ್ಡ್ರೋಬ್ ಕೂಡ ಕೊಟ್ಟಿದ್ದಾರೆ. ಹಾಗೆ ರೂಮಲ್ಲಿ ಕೂಡ ಬೆಚ್ಚಗಿರೋದಕ್ಕೆ ಒಂದು ಕೊಟ್ಟಿದ್ದಾರೆ. ಇನ್ನು ನಾವು ಬಂದು 2 ದಿನ ಆದ್ರೂ ನಮಗೆ ಗೊತ್ತೇ ಇರಲಿಲ್ಲ ಈ ಥರ ಒಂದು ಸ್ಟೇರ್ ಕೇಸ್ ಇದೆ ಅಂತ. ಕಿರಣ್ ಕೂಡ ನೋಡಿ ನನಗೆ ನಿನಗೇನೋ ಸರ್ಪ್ರೈಸ್ ಕೊಡ್ತೀನಿ ಬಾಯಿಲಿ ಅಂತ ಕರ್ಕೊಂಬಂದರು. ಜೊತೆಗೆ ಶಾಕಿಂಗ್ ಕೂಡ ಆಯಿತು. ನನಗೆ ರಾತ್ರಿ ನಿದ್ದೆನೇ ಬಂದಿಲ್ಲ. ಯಾಕಾದರೂ ಗೊತ್ತಾಯಿತು, ಯಾಕಾದರೂ ಈ ಕರ್ಟನ್ ತೆಗೆದು ನೋಡಿದ್ವು ಅನಿಸ್ಬಿಟ್ಟಿತ್ತು. ಸೊ ಈ ಬೇರೆ ಕಂಟ್ರಿಗೆ ಬಂದಾಗ ಹೆಂಗೆ ಏನು ಅಂತ ಇರುತ್ತಲ್ವ. ಬಟ್ ಯಾವುದೇ ಥರ ಏನೂ ಇಲ್ಲ. ಸೇಫೆಸ್ಟ್ ಕಂಟ್ರಿ ಇದು. ಆರಾಮಾಗಿ ರಾತ್ರಿ ಎಲ್ಲ ನಾವು ಓಡಾಡ್ಕೊಂಡಿದ್ವಿ ಆಚೆ. ಅಷ್ಟು ಚೆನ್ನಾಗಿತ್ತು. ಹಾಗೆ ಓನರ್ ಕೂಡ ಅಷ್ಟೇ ಚೆನ್ನಾಗಿ ಇದ್ದರು. ಇನ್ನು ನಮಗೆ ವಾಷಿಂಗ್ ಮಿಷನ್ ಕೊಟ್ಟಿದ್ರು. ಸೊ ಅಲ್ಲೇ ಕೂಡ ಬಟ್ಟೆ ವಾಶ್ ಮಾಡ್ಕೊಂಡು ನೆಕ್ಸ್ಟ್ ಡೇನೇ ಬಟ್ಟೆ ಎಲ್ಲ ಒಣಗಿಬಿಡ್ತಾ ಇತ್ತು. ನಾವಿಲ್ಲಿ 3 ದಿನ ಕಾಯ್ತಾ ಇದ್ವಿ. ಬಟ್ ಇದು ಹೀಟರ್ಗೆ ಬೇಗ ಅಂದರೆ ಬೇಗ ಬಟ್ಟೆ ಒಣಗಿಬಿಡ್ತಾ ಇತ್ತು. ಕಿಚನ್ ಕೂಡ ಕೊಟ್ಟಿದ್ರು. ಬೇಕಾಗಿರೋಂಥ ಐಟಮ್ಸ್ ಕೂಡ ಇತ್ತು. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.